ಮಾತನಾಡಿದೆ. ಹಾಗೂ ತಮ್ಮೆಲ್ಲರಲ್ಲೂ ನಾಮವನ್ನು ಸಾರಿಸುತ್ತೆ. ಸ್ವಲ್ಪ ಪುಣ್ಯ ಸ್ಮರಣೆ ಈ ಒಂದು ತತ್ವಚಿಂತನೆಯಲ್ಲಿ ತಮ್ಮದ ಇದುವರೆಗೂ ವಿಚಾರವನ್ನು ಕೇಳಿ. ಪುಣ್ಯ ಸ್ಮರಣೆ ಅಂದರೆ ಯಾವುದರ ಸ್ಮರಣೆ? ಇರುವಿನ ಸ್ಮರಣೆ, ಅರಿವಿನ ಸ್ಮರಣೆ. ಅದನ್ನು ನೆನಪು ಮಾಡ್ಕೋಬೇಕು. ಏನು ನೆನಪು ಮಾಡ್ಕೊಂತ ಅದಕ್ಕೆ ವಿಷಯದ ನೆನಪು ಮಾಡ್ಕೊಂಡ್ರೆ ದುಃಖ ಆಕೈತಿ. ಇರುವಿನ ನೆನಪು ಮಾಡ್ಕೊಂಡ್ರೆ ಸುಖ ಆಗುತ್ತೆ. ಏನು ನೆನೆಯುತ್ತೀವೋ ಅಂಥವನ್ನಾಗುತ್ತೀವಿ. ನಮ್ಮ ಸುಖ ಬೇಕಾಗೈತಿ. ಸುಖದ ಸ್ಮರಣೆ ಅಂದರೆ ನಮ್ಮ ಇರುವಿನ ಸ್ಮರಣೆಯನ್ನು ನಾವು ಮಾಡಬೇಕು. ಅದನ್ನು ಹೆಂಗೆ ಮಾಡಬೇಕು? ಬಿಟ್ಟು ಬಿಡದೆ ಮಾಡೋದು. ಯಾಕಂದ್ರೆ ಸುಖನ ಬೇಕಂತೀನಿ, ದುಃಖ ಆದ್ರೆ ಒಲ್ಲೆ ಮತ್ತು ಸ್ಮರಣೆ ಯಾವುದನ್ನು ಮಾಡಾಕತ್ತಿ ನೀನು ಅಂತಂದ್ರೆ ಸುಖದ ಸ್ಮರಣೆ ಮಾಡಿ ಸುಖ ಇರ್ತೈತಿ, ದುಃಖದ ಸ್ಮರಣೆ ಮಾಡಿದ್ರೆ ದುಃಖನೂ ಇರ್ತೈತೆ. ಅದನ್ನು ನಾವು ಸುಖ ಬರಲಿ ಅಂತಂದ್ರೆ ಯಾವಾಗ ಬರಬೇಕು? ಅದಕ್ಕೆ ಅನುಭವಗಳು ಯಾವುದರ ನಿಮಿತ್ತವಾಗಿ, ಜಯಂತಿನೋ ಪುಣ್ಯನೋ ಸ್ಮರಣೆನೋ ಯಾವುದರ ನಿಮಿತ್ತವಾಗಿ ಮಾಡಿಕೊಂಡು ಇದನ್ನು ಚಿಂತನೆ ಒಳಗೆ ತೊಡಗು ನೀನು ಅಂತ ಹೇಳಿದ್ರು. ಅದಕ್ಕಾಗಿ ಬಂದಂಥ ಜನ್ಮ ಇದು. ವಿಷಯದ ಸ್ಮರಣೆಗಾಗಿ ನೀ ಅನೇಕ ಜನ್ಮಗಳನ್ನು ಕಳ್ಕೊಂಡು ಬಂದು ಈ ಮನುಷ್ಯ ಜನ್ಮವನ್ನು ತೊಟ್ಟು ಬಂದಿದ್ದೆ. ಅದಕ್ಕೆ ಈ ವಿಷಯ ಸ್ಮರಣೆಯನ್ನು ಬಿಟ್ಟು ನಿನ್ನ ಸ್ಮರಣೆಯನ್ನು ನೀನು ಮಾಡಬೇಕು. ಅದಕ್ಕೆ ನೀತಿಯುತವಾದಂಥ ಜೀವನವನ್ನು ಮೊದಲೇಕೆ ಇಡುವ. ನೀತಿ ಎಲ್ಲೈತಿ ಅಲ್ಲಿ ಈ ಚಿಂತನೆಯನ್ನು ಮಾಡ್ಲಿಕ್ಕೆ ಬರ್ತೈತಿ. ನೀತಿ ಇಲ್ಲ ಅಂತಂದ್ರೆ ಇದನ್ನು ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀತಿಯನ್ನು ಮೊದಲೇಕೆ ಅಳವಡಿಸು. ಅದನ್ನು ಕಾಯ ವಾಚ ಮನಸ ನೀತಿ ವಿಧಾನ ಆಗು ಅಂತೇಳಿ. ತಲ್ಲನಿಸದೆ ನೀತಿಯಲ್ಲಿರದೆ ಚಂದ ಮಾಮ ಅಂತ ತಡ ಮಾಡದೆ ನೀತಿಯನ್ನು ನೀ ಪಾಲನೆ ಮಾಡು. ಅದೇ ತಪಸ್ಸು. ಮಾಡಲಿಲ್ಲವೇ ತಪ ಮಾಡಲಿಲ್ಲವೇ ಅಂತ ಒಂದು ನಾವು ತಪಸ್ಸನ್ನು ಆಚರಣೆಯನ್ನು ಮಾಡಿದಾಗ ಇದನ್ನು ಚಿಂತನೆಯನ್ನು ಮಾಡಲಿಕ್ಕೆ ಬರ್ತೈತಿ. ನನ್ನ ಇರುವಿನ ಚಿಂತನೆಯನ್ನು ಮಾಡಲಿಕ್ಕೆ ಬರ್ತೈತಿ. ಸಾಮಾನ್ಯವಾಗಿ ಎಲ್ಲ ಶ್ರುತಿಗಳು ಹೇಳ್ತವೆ, ನೀನು ಏನು ಮಾಡಿ ನೀನು ಸುಖವನ್ನು ಹೊಂದಬೇಕಂತ ಹೊಂಟಿಯಲ್ಲ, ಅದರಿಂದ ಸುಖ ಸಿಗ್ತೈತೋ ಏನಾಯ್ತು ನೋಡ್ಕೊ, ವಿಚಾರ ಮಾಡಿ ನೋಡ್ಕೊ. ಅದರೊಳಗೆ ಸುಖ ಇಲ್ಲ. ನೀ ಕರ್ಮ ಮಾಡಿ ಸುಖ ಹೊಂದಬೇಕಂತ ಕರ್ಮದೊಳಗೆ ಸುಖ ಐತೇನೋ ವಿಚಾರ ಮಾಡಿ ನೋಡಿದ್ರೆ ಕರ್ಮ ಅದು ಆ ಕರ್ಮದ ಫಲ ಬದಲಾವಣೆ ಆಗುವಂಥದ್ದೈತಿ, ಶಾಶ್ವತವಾಗಿರುವಂಥದ್ದಿಲ್ಲ. ಕರ್ಮದ ಫಲ ಹೆಂಗೈತಿ ಅಂತಂದ್ರೆ ಜಡ ರೂಪ ಐತಿ. ಅದು ನಿನಗೇನು ಮಾಡ್ತೈತಿ ಅಂದ್ರೆ ದುಃಖವನ್ನು ತಂದು ಕೊಡ್ತೈತಿ. ಅದಕ್ಕೆ ಬಿಡು, ಅದನ್ನು ನಂಬು ಅಂತೇಳಿ ಜ್ಞಾನವನ್ನು ನಂಬು. ಯಾವ ಜ್ಞಾನ? ಆತ್ಮಜ್ಞಾನ. ಆತ್ಮಜ್ಞಾನವನ್ನು ನಂಬಿದಾಗ ಶಾಶ್ವತವಾದಂಥ ಸುಖವನ್ನು ಹೊಂದಲಿಕ್ಕೆ ಬರ್ತದೆ. ಇದ್ರ ಹೊರತಾಗಿ ಬೇರೆ ದಾರಿನೇ ಇಲ್ಲ. ಕರ್ಮದಿಂದ ನೀ ಸುಖ ಸಿಗ್ತೈತೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ದುಃಖನ ಐತಿ ಹೊರತಾಗಿ ಯಾವ ಕರ್ಮದಿಂದ ಸುಖ ಐತಿ ವಿಚಾರ ಮಾಡಿ ನೋಡಿದ್ರೆ ಉಣ್ಣೋದ್ರಾಗಿಲ್ಲ, ತಿನ್ನೋದ್ರಾಗಿಲ್ಲ, ಮುಸುಸೋದ್ರಾಗಿಲ್ಲ, ನೋಡೋದ್ರಾಗಿಲ್ಲ, ಯಾವುದ್ರೊಳಗೂ ಇಲ್ಲ. ಇವೆಲ್ಲ ಕರ್ಮ. ನೋಡೋದು, ಮುಟ್ಟೋದು, ಮುಸುಸೋದು ಇವೆಲ್ಲ ಕರ್ಮ. ಇವೆಲ್ಲ ಕರ್ಮದೊಳಗೆ ಸುಖ ಆಯ್ತನು. ಇವನ್ನೆಲ್ಲ ಬಿಟ್ಟಿದ್ದಾಗ ನೀನು ಸುಖ ಆಯ್ತೋ ಏನು ದುಃಖ ಆಯ್ತೋ ವಿಚಾರ ಮಾಡಿ ನೋಡು. ಇದು ಸರಳವಾಗಿ ವಿಚಾರ ಮಾಡ್ತಾ ಹೋದ್ರೆ ನಿನಗೆ ಗೊತ್ತಾಗುತ್ತೆ. ನೀ ವಿಚಾರ ಮಾಡೋಲ್ಲ ಅಂತನೇ ಇದು ಗೊತ್ತಾಗಲ್ಲ. ಅದಕ್ಕೆ ವಿಚಾರಕ್ಕೆ ಒತ್ತು ಕೊಡು. ನಿನ್ನೊಳಗೆ ಇದನ್ನು ವಿಚಾರ ಮಾಡಬೇಕು. ಹೊರಗೆ ಮಾಡಕ್ಕೆ ಹೋಗ್ಬೇಡ. ತಾನೇ ತನ್ನೊಳು ಅಂತ ಹೇಳಿದ್ದವು. ಹೊರಗಿನ ಕೆಲಸ ಅಲ್ಲ ಇದು, ಒಳಗಿನ ಕೆಲಸ ಐತಿ. ಒಳಗೆ ಮಾಡತಕ್ಕಂಥದ್ದು ಇದು, ನಿನ್ನೊಳಗೆ ಮಾಡ್ತಕ್ಕಂಥದ್ದು. ಇದನ್ನೆಲ್ಲ ವಿಚಾರ ಮಾಡಿ ನೋಡ್ಕೋ. ತನು ಬಾಹ್ಯವನ್ನೆಲ್ಲ ಅರಿತ ಮನ ಮಾತುಗಳನ್ನು ಮೀರಿ ಇರೋದ್ರಿಂದ ತನು ಬಾಹ್ಯ ಇದೆಲ್ಲ ಹೆಂಗೈತಿ ನೋಡ್ಕೊಂಡು ಇದನ್ನು ವಿಚಾರದಿಂದ ಇದು ಅನಿತ್ಯ ಐತೆ ಅಂತ ತಿಳ್ಕೊಬೇಕಾಯ್ತು. ಇದು ಅನಿತ್ಯ ಅಂತ ತಿಳ್ಕೊಳ್ಳಾರ್ದ ಹೊರತು ದುಃಖ ದೂರ ಆಗುವುದಿಲ್ಲ. ಅನಿತ್ಯ ಅಂತಂದ್ರೆ ಯಾವುದಕ್ಕಂತಾರ ಒಂದೇ ಅವಸ್ಥೆ ಒಳಗಿರೋದಕ್ಕೆ ಅನಿತ್ಯ ಅಂದ್ರೆ ಅವರು. ನಿತ್ಯ ಯಾವುದಕ್ಕಂತಾರ ಅಂದ್ರೆ 3 ಅವಸ್ಥೆ ಒಳಗಿರುವಂಥದ್ದು. ಅಂದ್ರೆ ಎಚ್ಚರನೂ ಎಚ್ಚರದೊಳಗೂ ಇರಬೇಕದು, ಕನಸಿನೊಳಗೂ ಇರಬೇಕು, ನಿದ್ದೆ ಒಳಗೂ ಇರಬೇಕು.
ಈ ಮೂರು ಅವಸ್ಥೆ ಒಳಗಿರೋದು ಯಾವ್ದೈತಿ? ಅರು ಒಂದ ಐತಿ. ಈ ದೇಹನೂ ಇಲ್ಲ. ಕನಸಿನೊಳಗೆ ಈ ದೇಹ ಇತ್ತನು? ಎಚ್ಚರದೊಳಗೆ ಮಾತ್ರ ಐತಿದು. ಕನಸಿನೊಳಗೆ ಈ ದೇಹ ಇತ್ತನು? ಇಲ್ಲ. ಹಾಗೆ ಮನಸ್ಸು ಒಂದೈತಲ್ಲೇ. ಅದು ಮನಸ್ಸು ನಿದ್ರೆ ಒಳಗಿಲ್ಲ. ದೇಹನೂ ಉಳಿಲಿಲ್ಲ, ಮನಸ್ಸನ್ನು ಉಳಿಲಿಲ್ಲ ನಿದ್ರೆ ಒಳಗೆ. ಅರು ಒಂದ್ ಐತಿ. ಆ ಅರುವ ನೀನಂತ ತಿಳ್ಕೊ. ಮೂರು ಅವಸ್ಥೆ ಒಳಗೆ ಸಾಕ್ಷಿಯಾಗಿರ್ತಕ್ಕಂಥ ಅರು ನೀನಂತ ತಿಳ್ಕೊ. ಇದು ನಿನ್ನ ನಿಜವಾದಂತ ಕರ್ತವ್ಯ. ಇದನ್ನ ತಿಳ್ಕೊಂಡ ನೀನು ಆ ಶಾಶ್ವತವಾದಂತ ಸುಖವನ್ನು ಹೊಂದಲಿಕ್ಕೆ ಸಾಧ್ಯ ಐತಿ. ಇದು ಹಂಗ ಒಮ್ಮಗಲೇ ಅನುಭವಕ್ಕೆ ಬರೋದಿಲ್ಲ. ಇದು ನಾವು ಸಾಮಾನ್ಯವಾಗಿ ಮಾತಾಡ್ತೇವೆ ಖರೆ, ಆದ್ರೆ ಇದು ಒಮ್ಮಗಲೇ ಅನುಭವಕ್ಕೆ ನಿಲುಕ್ತೈತೇನೋ ಅಂತಂದ್ರೆ ಇಲ್ಲ. ಯಾಕಂದ್ರೆ ನಮ್ಮ ಪ್ರಯತ್ನ ಬಿಟ್ಟು ಬಿಡದ ಇಲ್ಲ. ಇದನ್ನ ತಿಳ್ಕೊಳ್ಳಾಕ ಪ್ರಯತ್ನ ಬಿಟ್ಟು ಬಿಡದ ಮಾಡಿದಾಗ ಅದು ಗಟ್ಟಿಯಾಗಿ ಉಳಿತೈತಿ. ಅದಕ್ಕೆ ಅವ್ರು ಹೇಳಿದ್ದು, ಯಾವ್ದಾರ ಒಂದು ನಿಮಿತ್ತ ಕಾರಣವನ್ನು ಮಾಡಿಕೊಂಡು ಈ ವಿಚಾರದೊಳಗೆ ತೊಡಗಿನಿ. ನೆನೆಯುವುದು ಅನುದಿನ ಉದಯ ಕಾಲದ ಎಚ್ಚರಿಕೆಗಳು ಅಂತ ಹೇಳಿ ನೀ ಬಿಡಾಕ ಹೋಗ್ಬೇಡ. ಇದನ್ನು ಮಾಡೋದ್ರಿಂದ ನಿನ್ನ ಅಜ್ಞಾನ ಕಳಿತೈತಿ ಅಂತ. ಅಜ್ಞಾನನ ನಿನ್ನ ದುಃಖಕ್ಕೆ ಮೂಲ ಕಾರಣ. ಆ ಅಜ್ಞಾನವನ್ನು ಕಳ್ಕೋಬೇಕಾಗೈತಿ. ಅಜ್ಞಾನವನ್ನು ಕಳ್ಕೊಂಡಾಕ ಜ್ಞಾನವನ್ನು ನಂಬಬೇಕಾಗೈತಿ. ನಿತ್ಯ ವಸ್ತುವಿನ ತಿಳುವಳಿಕೆಯನ್ನು ಮಾಡ್ಕೋಬೇಕಾಯ್ತು. ಅದ್ರ ಹೊರತಾಗಿ ಬೇರೆ ದಾರಿನ ಇಲ್ಲ. ಬೇರೆ ಯಾವ ದಾರಿ ನ ಅನ್ಯ ಪಂಥವೆನ್ನಲು ಶ್ರುತಿ ನಿಖರವಲ್ಲ. ಬೇರೆ ದಾರಿ ಏನಾರ ಐತೇನೋ ಅಂತಂದ್ರೆ ಶ್ರುತಿಗಳೆಲ್ಲ ಹೇಳ್ತಾವ. ಬೇರೆ ದಾರಿನ ಇಲ್ಲ. ಸುಖವನ್ನು ಹೊಂದಲಿಕ್ಕೆ, ಆನಂದವನ್ನ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ, ನಿನ್ನನ್ನು ನೀ ತಿಳ್ಕೊಳ್ಳಿಕ್ಕೆ ಜ್ಞಾನ ಒಂದ ಮಾರ್ಗ. ಅದ್ರ ಹೊರತಾಗಿ ಬೇರೆ ಮಾರ್ಗಗಳಿಲ್ಲ. ಬೇರೆ ಬೇರೆನೂ ಕೂಡ ಅಲ್ಲಿಗೆ ಮುಟ್ಟಿಸ್ತಾವ್ರಿ. ಎಲ್ಲಾ ನದಿ ಸಮುದ್ರನ ಸೇರಿಸ್ತಾವಲ್ಲ, ಹಂಗ ಈ ಭಕ್ತಿ ಮಾರ್ಗನೂ ಅಲ್ಲಿಗೆ ಸೇರಿಸ್ತೈತಿ. ಅದು ಕರ್ಮ ಮಾರ್ಗನೂ ಅಲ್ಲಿಗೆ ಸೇರಿಸ್ತೈತಿ. ಅಂತಂದ್ರೆ ಅಲ್ಲಿಗೆ ಮುಟ್ಟುದಿಲ್ಲ. ಜಡವನ್ನ ಹೊಂದಲಿಕ್ಕೆ, ಜಡವನ್ನ ಸಾಧಿಸ್ಲಿಕ್ಕೆ ಅನೇಕ ಮಾರ್ಗಗಳಿರ್ಬೋದು. ಅಜಡವನ್ನು ಹೊಂದಲಿಕ್ಕೆ ಒಂದೇ ಮಾರ್ಗ, ಅದು ಜ್ಞಾನ ಮಾರ್ಗವನ್ನ ನಾ ಆಕಾಶ ನೋಡಾಕ ದಿಲ್ಲಿಗೆ ಹೋಗ್ತೀನಿ ಅಥವಾ ಹಿಮಾಲಯ ಪರ್ವತವನ್ನು ಏರಿ ಆಕಾಶ ನೋಡ್ತೀನಿ ಅಂತಂದ್ರೆ ಅಲ್ಲಿ ಹೋದ್ರೆ ಬೇರೆ ಕಾಣ್ತತನ? ಇಲ್ಲ. ಬಯಲು ಒಲ್ಲ ಐತಿ. ಇಲ್ಲೇ ಕುಂತಲ್ಲೇ ಕಣ್ ತಿರುಗಿಸಲ್ಲ. ಬಯಲು ಕಾಣ್ತತಿ. ಕಣ್ ತೆಗೆದು ನೋಡಿ ಬಯಲು ಐತಿ. ಅದನ್ನ ನೀನ್ ಏನ್ ನೋಡಾಕತ್ತಿ ಅಂದ್ರೆ ಸಂಕುಚಿತ ಭಾವನೆಯಿಂದ, ಭೇದ ಭಾವನೆಯಿಂದ ನೋಡಾಕತ್ತಿ ಅಂತನ ಅದೇನಾಗೈತಿ, ಇಲ್ಲಿ ಬಯಲು ಬೇರೆ ಐತಿ, ಅಲ್ಲಿ ಬಯಲು ಬೇರೆ ಐತಿ ಅನ್ಸೋಣಾಗತ್ತೈತಿ. ನಾಮರೂಪಗಳನ್ನು ಹಿಡಿದು ನೋಡ್ಕೊಳಕತ್ತಿ. ವಿಷಯಾದಿಗಳ ಮೇಲಿನ ಮೋಹ ಮಮಕಾರದಿಂದ ಅದನ್ನ ನೋಡಾಕತ್ತಿ ಅಂತನ ನಿನಗೇನಾಗೈತಿ ಅಂತಂದ್ರೆ ದುಃಖ ಆಗೈತಿ. ಅದಕ್ಕೆ ಅದನ್ನ ಬಿಡು. ವಿಷಯ ಭಾವವನ್ನ, ದೇಹ ಭಾವವನ್ನ ಬಿಟ್ಟು ನೋಡ್ಕೊ, ನಿನ್ನೊಳಗೆ ನೋಡ್ಕೊ. ಅದು ಅನುಭವಕ್ಕೆ ಬರ್ತೈತಿ ಅಂತ ಮಹಾತ್ಮರು ಅನುಭವಗಳು ನಮ್ಗೆ ಹೇಳ್ತಾರೆ. ಅಂತ ಒಂದು ವಿಚಾರದೊಳಗೆ ನಾವು ತೊಡಗಬೇಕಾಗೈತಿ. ಮನುಷ್ಯ ಜನ ಬಂದದ್ದಾದ್ರ ಸಲುವಾಗಿ ನಾವು ಎದಕ್ಕೆ ಇದನ್ನು ಉಪಯೋಗ ಮಾಡ್ಕೊಂಡಾಗತ್ತೇವೆ ಅಂತಂದ್ರೆ ಕಾಳು ಕೂಳು ಜೋಡು ಗುಡಿಗಾಗಿ ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡೆವು. ಆಹಾರ, ನಿದ್ರಾ, ಭಯ, ಮೈಥುನ ಇವ 4 ಕ್ರಿಯೆಗಾಗಿ ಇದನ್ನ ಸೀಮಿತ ಮಾಡಿಕೊಂಡು ಅಷ್ಟ್ರೊಳಗೆ ನಾವು ಸುಖ ಕಾಣ್ಬೇಕು ಅಂತ ಹೊಂಟೇವು. ಅಷ್ಟ್ರೊಳಗೆ ಸುಖ ಹೊಂದಿದವ್ರು ಯಾರದಾರ? ರಾಜ ಮಹಾರಾಜರು ಎಷ್ಟೊಂದು ವಿಷಯಾದಿಗಳನ್ನ ಇದ್ರೂ ಕೂಡ ಸುಖದಿಂದ ಇದ್ರನು ಅಂತಂದ್ರೆ ನಿದ್ದೆ ಹತ್ತಿದ್ದಿಲ್ಲ ಅವರಿಗೆ. ನಿದ್ದೆ ಬರುದಿಲ್ಲ. ಅದರಿಂದ ಸಾಮಾನ್ಯ ಅವಸ್ಥೆ ಸುಖವಾದಂತ ನಿದ್ರಾವಸ್ಥೆನ ಹೊಂದಲಿಕ್ಕೆ ಆಗುದಿಲ್ಲ. ಅಂದ್ರೆ ಮತ್ತೆ ಇದನ್ನು ತಗೊಂಡು ಏನ್ ಮಾಡ್ಬೇಕಾಗೈತೆ? ಎಲ್ಲವೂ ಬದಲಾವಣೆ ಆಗಿ ಹೋಗುವಂಥದ್ದು ಇದು. ನೀನೊಬ್ಬ ಸತ್ಯದೇ. ಆ ಸತ್ಯ ವಸ್ತುವಿನ ಅವಲಂಬನೆ ಆಗು ನೀನು. ನೀ ಯಾವ್ದರ ಅವಲಂಬನೆ ಆಗಿ, ಈಗ ದೇಹದ ಅವಲಂಬನೆ ಆಗಿ ಜಡರೂಪದಿಂದ ಜಡ ವಿಷಯಾದಿಗಳಲ್ಲಿ ಸುಖವನ್ನು ಕಾಣ್ಬೇಕಂತ ಹೊಂಟೀನಿ. ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ನಾಲಿಗೆಯಿಂದ, ಚರ್ಮದಿಂದ ಶಬ್ದಾದಿ ವಿಷಯ ವಸ್ತುಗಳನ್ನು ಅವಲಂಬನೆ ಆಗಿ ಸುಖವನ್ನು ಹೊಂದಬೇಕಂತ ಹೊಂಟೇವು ನಾವು. ಅವು ವಿಚಾರ ಮಾಡಿ ನೋಡಿಲ್ಲ. ಶಬ್ದಾದಿ ವಿಷಯಗಳ ಸುಖ ಕೊಟ್ಟವನು ಅಂತ ವಿಚಾರ ಮಾಡಿ ನೋಡಿದ್ರೆ ಒಳಿತೈತಿ. ಯಾರಿಗೂ ಕೂಡ ಸುಖ ಇಲ್ಲ ಅದರಿಂದ. ಅದಕ್ಕಾಗಿ ತನು ಅನೇಕವ ನಿತ್ಯ ಭವಭಂಗಳಲ್ಲಿ ಅಂತ ಶಬ್ದಾದಿ ವಿಷಯ ಮೇಲಿನ ಆಶೆಗಾಗಿನ ನೀ ಬಹಳ ಜನ್ಮಗಳನ್ನ ಕಳೆದುಕೊಂತ ಬಂದಿ. ಅನಿಮಿತ್ಯ ವೈರಿಗಳಿಂದ ಕಾಮಾದಿಗಳಿಗೆ ತನು ಅನೇಕವ ನಿತ್ಯ ಭವಭಂಗಳಲ್ಲಿ. ಈಗ ಏನ್ ಮಾಡ್ಬೇಕಾಗೈತಿ? ಅದು ಬಿಟ್ಟು ತಪವಾಂತು ಗುರು ಶಂಭುಲಿಂಗವಾಗಿ ನಿನಗೊಂದು ದೇಹವಿದನ್ನು ಕೊಟ್ಟು
ತಪವಾಂತು ಗುರು ಶಂಭುಲಿಂಗವಾಗಿರಲಲ್ಲೇ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಎಂದು ಪಡಿತಿಪ್ಪ ಪರಮುಕ್ತಿ ಸುಖವನ್ನು? ನಿನಗೆ ಈ ದೇಹವನ್ನ ಅದಕ್ಕಾಗಿ ಮೀಸಲಿಡಬೇಕಾಗೈತಿ. ಆ ಸುಖವನ್ನ ಹೊರಗಿಲ್ಲದು ನನ್ನೊಳಗೆ ಐತೆ ಅಂತ ತಿಳ್ಕೊಳ್ಳಿಕ್ಕೆ ಮೀಸಲಿಡಬೇಕಾಗೈತಿ. ಅದರ ಕುರಿತಾದಂಥ ಜ್ಞಾನವನ್ನ ತಿಳುವಳಿಕೆಯನ್ನು ನಾವು ಮಾಡ್ಕೋಬೇಕಾಗೈತಿ. ಅದಕ್ಕೆ ಮೂಲ ಬೇಕಾಗಿದ್ದು ನಮ್ಮ ನಡತೆ, ನೀತಿ, ವಿಚಾರಗಳು. ಇವಿದ್ರೆ ಮಾತ್ರ ಅದನ್ನು ಹೊಂದಲಿಕ್ಕೆ ಬರ್ತೈತಿ. ನಡತೆನ ಸರಿ ಇಲ್ಲ ಅಂತಂದ್ರೆ ವಿಚಾರ ಮಾಡ್ಲಿಕ್ಕೆನ ಆಗುದಿಲ್ಲ. ಅದಕ್ಕೆ ನೀತಿ ವಿಧಾನ ಆಗು ಅಂತ ಹೇಳಿದ್ರು. ಮೊದಲೇ ನೀತಿಯನ್ನ ಪಾಲನೆ ಮಾಡು, ಆಮೇಲೆ ವಿಚಾರ ಮಾಡ್ಲಿಕ್ಕೆ ಬರ್ತೈತಿ. ನೀತಿನ ಇಲ್ಲ ಅಂತಂದ್ರೆ ಏನ್ ಮಾಡೋದು? ಮನುಷ್ಯ ಜನ್ಮಕ್ಕೆ ಬಂದ ತಕ್ಷಣ ನೀತಿಯನ್ನ ಪರಿಪಾಲನೆ ಮಾಡ್ಬೇಕಾಯ್ತು. ಯಾರು ಕಂಡಾರ ಬಿಡ್ರಿ ಮುಂದಿಂದ ಈಗ ಹೆಂಗಾರ ಮಾಡಿ ಹೆಂಗಾರ ತಿಂದು ಉಂಡು ಮಜಾ ಮಾಡಿ ಹೋದ್ರೆ ಬಿಡ್ತೈತೇನೋ? ಅದು ಕರ್ಮ ಸಿದ್ಧಾಂತ ಬಿಡುದಿಲ್ಲ. ಅದಕ್ಕಾಗಿ ಜನ್ಮಾಂತರಗಳನ್ನ ಎತ್ತು ಬರ್ಬೇಕಾಗತ್ತ. ಒಂದಲ್ಲ ಎರಡಲ್ಲ ಅನೇಕ ಜನ್ಮವನ್ನ ಎತ್ತಿ ಬಂದೇನಿ ಮಾಡಿದಂತ ಕರ್ಮಕ್ಕನುಸಾರವಾಗಿ. ಈಗ ಮಾಡಿದ್ದು ಅದು ಈಗೇನ್ ಮಾಡ್ತಿಯಲ್ಲ ಅದು ಮುಂದೆ ಅದನ್ನ ಉಣ್ಣಾಕ್ ಬರಬೇಕಾಕೈತಿ. ಬರೋಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರನೇ ಇಲ್ಲ ಅಂತೇಳಿ. ಅತಿ ಆಯ್ತಂದ್ರೆ ಇಲ್ಲೇ ಉಂಡು ತೀರಿಸ್ಬೇಕಾಕೈತಿ. ಹೌದಲ್ರಿ? ಭಾಳ ಆಯ್ತಂದ್ರೆ ಇಲ್ಲೇ ಉಣ್ಬೇಕಾಗತ್ತ. ಅದಕ್ಕೆ ಹೊರ ಅಷ್ಟ ಮಾಡಿನ ಮತ್ ಇನ್ನೊಬ್ರು ಹೊರ್ಸಾಕ್ ಬರ್ರಿ ಅಂತ ಕರಿಯ ಅಂತ ಅಷ್ಟು ಮಾಡಾಕ್ ಹೋಗ್ಬೇಡ. ಇಲ್ಲಿ ನೀನ ಹೊತ್ಕೊಂಡು ಅಷ್ಟರ ಮಾಡಿದ್ರೆ ಹೊತ್ಕೊಂಡು ಹೋಗಕ್ ಬರ್ತೈತಿ. ಅವನ್ನ ಇಲ್ಲ ಅಂದ್ರೆ ಇನ್ನೊಬ್ರು ವರ್ಷೋ ಅಷ್ಟು ಮಾಡಿದಂದ್ರೆ ಇಲ್ಲೇ ಉಣ್ಬೇಕಾಗತ್ತ. ಅದನ್ನ ಬಿಡುದಿಲ್ಲ. ಅದು ಭಾಳ ಎಚ್ಚರಿಕೆಯಿಂದ ಈ ಜನ್ಮವನ್ನು ಕಳಿ ಅಂತ ಹೇಳ್ತಾರ. ಮನುಷ್ಯ ಜನ್ಮ ಅನ್ನೋದು ಭಾಳ ಎಚ್ಚರಿಕೆಯಿಂದ ಕಳಿಬೇಕಾಗೈತಿ. ನಾವು ಇದನ್ನ ಹೆಂಗಾರ ಕಳೆದ್ವಿ ಅಂದ್ರೆ ಹೆಂಗಾರ ಆಕೈತಿ. ಕ್ರಮ ತಪ್ಪಿ ನಡೆಯೋದ್ರಿಂದ ಕಷ್ಟಗಳ ಬಿಡುದಿಲ್ಲವು. ಕಷ್ಟಗಳನ್ನ ಹೊಂದಬೇಕಾಕೈತಿ. ಅದಕ್ಕೆ ಕ್ರಮ ತಪ್ಪಬೇಡ. ಈ ಮನುಷ್ಯ ಜನ್ಮದೊಳಗೆ ನೀತಿಯುತವಾದಂಥ ಜೀವನ ಕ್ರಮವನ್ನ ನೀ ಅಳವಡಿಸ್ಬೇಕು. ಆವಾಗ ವಿಚಾರ ಮಾಡಕ್ ಬರ್ತೈತಿ. ಇದನ್ನು ನಾನಂತ ವಿಚಾರ ಮಾಡಕ್ ಬರ್ತೈತಿ. ನಾನಂತ ವಿಚಾರ ಮಾಡೋದ ಮುಖ್ಯ ಐತಿಲ್ಲ. ಅಂದಾಗ ದುಃಖ ಹೋಗೈತಿ. ನಾವು ಅದನ್ನ ವಿಚಾರ ಮಾಡಿಲ್ಲ. ನಾನಪ್ಪ ಇದಕ್ಕೆ ಆಧಾರವಾಗಿರುವಂತ ವಸ್ತು ನಾನು, ಈ ದೇಹ ನಾನು ಅಂತ ಈ ವಿಚಾರ ಮಾಡಿ ನೋಡ್ಯವನು ಇಲ್ಲ. ಈ ದೇಹನ ನಾನು, ಇದಕ್ಕಿಟ್ಟಂತ ಹೆಸರೇ ನಂದು, ನಾ ಮಾಡ್ತಕ್ಕಂಥ ಕಾರ್ಯನ ಶ್ರೇಷ್ಠ ಅಂತ ಹೊಂಟು ಬಿಟ್ಟೇವನು. ಇದನ್ನ ವಿಚಾರ ಮಾಡ್ಯವನು. ನನ್ನಂತ ಚಂದ ಯಾರದ, ನನ್ನಂತವ್ರು ಯಾರದಾರ, ನನ್ನಂತ ಹೆಸರುಳ್ಳವ್ರು ಯಾರದಾರ ಅಂತ ಮೋಹ ಮಮಕಾರದೊಳಗೆ ನಾವು ಜನ್ಮವನ್ನ ಕಳ್ಯಾಕತ್ತೇವು. ಅದಕ್ಕೆ ಅವ್ರು ವಿಚಾರ ಮಾಡಿಲ್ಲ. ನೀನ್ ಯಾರಂತ ವಿಚಾರ ಮಾಡಿ ನೋಡ್ಕೋ. ಇದು ದೇಹ ನೀನನು, ಇದಕ್ಕಿಟ್ಟಂತ ಹೆಸರು ನೀನನು. ಇಂಥವು ಎಷ್ಟೋ ಜನ್ಮಗಳು ಹೋಗ್ಯಾವ. ಎಷ್ಟೋ ಶರೀರವನ್ನ ಬಿಟ್ಟು ಬಂದಿ. ಇದು ಎಷ್ಟೋ ಶರೀರಕ್ಕಿಂತ ಹೆಸರನ್ನು ಇಟ್ಟಾರಲ್ಲ. ಒಂದ ಹೆಸರು ಎಷ್ಟು ಆ ದೇಹಕ್ಕದಾವು ವಿಚಾರ ಮಾಡಿ ನೋಡ್ಕೊ. ಆ ನಾಮ ರೂಪಕ್ಕೆ ಮೋಹಕ್ಕೆ ಬಿದ್ದ ನೀನು ತೊಳ್ಳಾಡಕತ್ತಿ. ಅದಕ್ಕೆ ಬಿಡು. ಅದನ್ನ ನಾಮ ರೂಪದ ಮೇಲಿನ ಮೋಹನ ಬಿಡು. ಬಿಟ್ಟು ನಿನ್ನನ್ನ ನೀ ಯಾರು ಅಂತ ತಿಳ್ಕೊ. ತಾನೇ ಇದನ್ನ ನಿನ್ನೊಳಗೆ ಇದನ್ನ ನೀನು ವಿಚಾರ ಮಾಡು. ಹೊರಗೆ ಮಾಡೋದಲ್ಲ ಇದು. ಇದನ್ನ ಹೊರಗೆ ಮಾಡೋದ್ರಿಂದ ಏನು ಸಿಗುವುದಿಲ್ಲ. ನಿನ್ನೊಳಗೆ ವಿಚಾರ ಮಾಡಿದನ. ಇದನ್ನ ಹೆಂಗೆ ಅಂತಂದ್ರೆ ಹೊರಗೆ ಏನೋ ಬಳಸಕ್ ಹೋಗ್ಬೇಡ. ನೀನು ಹೊರಗೆ ಏನು ಮಾಡಕ್ ಹೋಗ್ಬೇಡ. ನಿನ್ನೊಳಗೆ ಇದನ್ನ ಏಕೋಭಾವನದಿಂದ ಒಡಗೂಡು ಅಂತೀವಿ. ನಾವು ಅದನ್ನ ಮಾಡೋದಿಲ್ಲ. ಹೊರಗೆ ಡಾಂಬಿಕವಾಗಿ ಮಾಡೋದು ಸರಳ ಅನ್ಸೈತಿ ನಮಗೆ. ಕರ್ಮಗಳನ್ನ ಮಾಡೋದು ಯಾವ್ದರ ಗಿಡದ ತಪ್ಲ, ಯಾವ್ದರ ಗಿಡದ ಹೂವು, ಯಾವ್ದರ ಗಿಡದ ಹಣ್ಣು ತಗೊಂಡು ಹೋಗಿ ಅರ್ಪಣೆ ಮಾಡಿ ಬಂದೆ, ಮುಗಿಸಿದೆ, ದೇವರಿಗೆ ಎಡೆ ಹಿಡಿದು ಬಂದೆ ಅಂದ್ರೆ ನಾ ಮಾಡಿದ ಪಾಪ ಎಲ್ಲ ಪರಿಹಾರ ಆಕೈತಿ ಅಂತಂದ್ರೆ ಬಿಡುದಿಲ್ಲ ಅದು. ಅದು ಪಾಪನ. ಆ ಗಿಡದ ಎಲೆ ಹರ್ಕೊಂಡ್ ಬಂದೆ ಅಂದ್ರೆ, ಆ ಗಿಡದ ಹೂವು ಹರ್ಕೊಂಡ್ ಬಂದೆ ಅಂದ್ರೆ ಅದು ಒಂದು ಪಾಪನ. ಯಾವ ದೇವರಿಗೆ ನಿನ್ನ ಹೂವನ್ನು ಮುಟ್ಟುದಿಲ್ಲ, ತಪ್ಲನು ಮುಟ್ಟುದಿಲ್ಲ, ಹಣ್ಣನ್ನು ಮುಟ್ಟುದಿಲ್ಲ. ಎಲ್ಲವನ್ನ ಮುಂಜಾನೆ ಅದ್ ಏನ್ ಮಾಡ್ತಿ, ತೆಗದ ಕಸಕ್ಕೆ ಹಾಕ್ತಿ. ಮುಂಜಾನೆ ಅವನ ಚಲೋ ದೇವ್ರಿಗೆ ಏರ್ಸೇನೆ ಅಂತ ಇಟ್ಕೊಂಡು ಕುಂದಿರ್ತೇವ ನಾವು. ಯಾವ್ದಾರನ್ನ ಕಸ ಅಂತ ಒಗಿತೇವಿಲ್ರಿ. ಚಲ್ತೇವ ಅದನ್ನ ಇಟ್ಕೊಂಡು ಕುಂದಿರ್ದಿಲ್ಲ ಅಲ್ಲ. ಅದಕ್ಕೆ ಅವ್ನು ಏನು ಅದ ಸಂಬಂಧ ಇಲ್ಲ. ನಾ ಭಾವ ಸುದ್ದಿರ್ಲಿ, ಜೀವಿಗಳನ್ನ ಸಂತೋಷಗೊಳಿಸು, ಅದು ಮುಖ್ಯ ಐತಿ. ನಿನ್ನಲ್ಲಿ ಇರ್ತಕ್ಕಂಥ ಅಜ್ಞಾನ ಕಳಿಬೇಕಂದ್ರೆ ಮೊದಲೇಕೆ ಜೀವಿಗಳ ಕೂಡ ಸರಿಯಾಗಿ ನಡ್ಕೋ. ಯಾವ್ದರ ಪ್ರಕಾರದ ಜೀವಿ ಇರಲಿ,
ಅದ್ರ ಕೂಡ ಸರಿಯಾಗಿ ನಡ್ಕೊ. ನೀನು ಯಾವ ಜೀವಿಗೂ ನೋವಾಗಲಾರ್ದಂಥ ಆಚರಣೆ ಒಳಗೆ ತೊಡಗು. ಇದು ಬರ್ಬೇಕಂದ್ರೆ ಬಹಳ ಕಠಿಣ ಐತಿ. ಮೊದ್ಲೇಕ ಇದು ಬರ್ಬೇಕಂದ್ರೆ ನಿನ್ನ ವರ್ಗದ ಜೀವಿಗಳ ಕೂಡ ನೀ ಸರಿಯಾಗಿ ನಡ್ಕೋ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದಮಮ ಅಂತ ಐತಿ. ಅದನ್ನು ಸಾಧ್ಯ ಐತನೋ ಎಲ್ಲರೂ ಕೂಡ ವೈರತ್ವ ಇಲ್ಲದೆ ಇರುವುದು? ಮೊದ್ಲೇಕ ನಿನ್ನ ವರ್ಗದ ಕೂಡ ನೀ ಸರಿಯಾಗಿ ನಡ್ಕೋ. ಸರಿಯಾಗಿ ಯಾವುದೇ ಇದಿಲ್ದ ದೋಷ ಇಲ್ದ ನಡ್ಕೋ. ಅಲ್ಲಿ ಕಾಯ ವಾಚ ಮನಸ ಅಂದಾಗ ಎಲ್ಲ ಜೀವಿಗಳ ಕೂಡ ನಡ್ಕೊಳಕ್ ಬರ್ತದೆ. ಇಲ್ಲಿ ಒಳಗೆ ಆಶೆಯನ್ನು ಇಟ್ಕೊಂಡು ಕಾಮನೆಯನ್ನು ಇಟ್ಕೊಂಡು ಜೀವಿಗಳ ಕೂಡ ನಾ ಸರಿಯಾಗಿ ನಡ್ಕೊಂತೇನೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಅದು ಭೇದತ್ವವನ್ನು ತಂದು ಕೊಡ್ತೈತಿ. ಆ ಭೇದತ್ವ ದುಃಖಕ್ಕೆ ಕಾರಣಕ್ಕೈತಿ. ಅಭೇದ ಸ್ಥಿತಿಯನ್ನು ಹೊಂದಬೇಕಂದ್ರೆ ಭೇದ ಭಾವನೆಯನ್ನೆಲ್ಲ ಕಳ್ಕೊ. ಆ ಜೀವಿಗಳಲ್ಲಿ ಇರ್ತಕ್ಕಂಥ ಚೈತನ್ಯನ ಇದರ ನನ್ನ ಚೈತನ್ಯ ಭಿನ್ನ ಭಿನ್ನವಾಗಿಲ್ಲ, ಒಂದೈತಿ. ಆತ್ಮ ಒಂದೈತಿ. ಆ ಆತ್ಮದ ಆಧಾರದ ಮೇಲೆ ತೋರಿದಂಥ ತೋರಿಕೆ ಭಿನ್ನ ಭಿನ್ನವಾಗೈತಿ. ನಾಮ ಭಿನ್ನ ಭಿನ್ನವಾಗಿದ್ರು ಕೂಡ ಇರು ಮಾತ್ರ ಒಂದೈತಿ. ಒಂದೇ ಮಣ್ಣು. ಆ ಮಣ್ಣಿನ ಆಧಾರದ ಮೇಲೆ ಎಲ್ಲ ಗಡಿಗೆ ಆಗ್ಯಾವು, ಕುಡಿಕೆ ಆಗ್ಯಾವು, ಮಡಿಕೆ ಆಗ್ಯಾವು, ಹರಿವಾಗೈತಿ. ಬಂಗಾರ ಒಂದೇ. ಬಂಗಾರದ ಆಧಾರದ ಮೇಲೆ ಎಲ್ಲ ಆಭರಣಗಳ ತಯಾರಾಗ್ಯಾವು. ಆಭರಣಗಳ ನಾಮರೂಪ ಮೋಹಕ್ಕೆ ಬಿದ್ದೇವು ನಾವು. ಅದರ ಮೂಲ ವಸ್ತುವಿನ ಕಡೆ ಬಂಗಾರ ಅಂತ ತಿಳಿದು ನೋಡಿದ್ರೆ ಏನು ಬಾಧಕ ಆಗೋದಿಲ್ಲ. ಆಭರಣ ಅಂತ ತಿಳ್ಕೊಂಡು ಆ ನಾಮರೂಪಗಳ ಮೇಲೆ ಮೋಹಕ್ಕೆ ಬಿದ್ದೀವಿ ಅಂದ್ರೆ ದುಃಖಕ್ಕೆ ಕಾರಣ ಆಕೈತಿ. ಅದಕ್ಕೆ ಮೂಲ ವಸ್ತುವಿನ ತಿಳುವಳಿಕೆಯನ್ನು ನಾವು ಮಾಡ್ಕೋಬೇಕಾಯ್ತಿ. ಯಾವಾಗ ಮೂಲ ವಸ್ತುವಿನ ತಿಳುವಳಿಕೆ ಆಕೈತೋ ಭೇದ ಭಾವನೆ ಆಕೈತಿ. ಆ ಭೇದ ಭಾವ ಅಂದ್ರೆ ಎಲ್ಲರೊಡನೆ ಪ್ರೀತಿಯಿಂದ ಇರ್ಲಿಕ್ಕೆ ಸಾಧ್ಯ ಐತಿ. ಮೊದ್ಲೇಕ ಇದು ಬರ್ಬೇಕಂದ್ರೆ ಮೊದ್ಲೇಕ ನೀತಿಯನ್ನ ಪಾಲನೆ ಮಾಡುವಂತ ಅಂಥ ನೀತಿಯುತವಾದಂಥ ಜೀವನವನ್ನು ನಾವು ಪಾಲನೆ ಮಾಡಲಿಲ್ಲ ಅಂದ್ರೆ ಮನುಷ್ಯ ಜನ್ಮಕ್ಕೆ ಬಂದು ವ್ಯರ್ಥ ಅಲ್ಲ. ಮತ್ತು ಅರಿವಿನ ಜನ್ಮ ಅಂತ ಹೇಳ್ತೀರಿ. ಇದು ನರ ಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತ ಎಲ್ಲ ಶ್ರುತಿಗಳು ಹೇಳ್ತಾವೆ. ಇದರಂಥ ಮಾನವ ಜನ್ಮದಂಥ ಶ್ರೇಷ್ಠವಾದಂಥ ಜನ್ಮ ಇನ್ನೊಂದು ಯಾವುದೂ ಇಲ್ಲ. ದೇವಾನುದೇವತೆಗಳಿಗೂ ಕೂಡ ಮಾಡ್ಕೊಳ್ಳಿಕ್ಕೆ ಆಗದಂಥ ವಿಚಾರವನ್ನು ಮಾಡಿಕೊಂಡು ಇಲ್ಲಿ ನನ್ನ ನಿಜವನ್ನು ಅರಿಲಿಕ್ಕೆ ಬರ್ತೈತಿ. ಇದು ದೇವಾನುದೇವತೆಗಳಿಗೂ ಸಾಧ್ಯ ಇಲ್ಲ. ನೀವು ಕಲ್ಪಿತ ದೇವರುಗಳ ಮಾಡಿಕೊಂಡು ಕಲ್ಪನೆ ಇದನ್ನು ಮಾಡ್ಕೊಂಡಿರಲಿಲ್ಲ, ಅವ್ರಿಗೂ ಸಾಧ್ಯ ಇಲ್ಲ ಇದು. ಮತ್ತೆ ಹೀನ ಜೀವಿಗಳಾದವಲ್ಲ, ಪಶು ಪಕ್ಷಾದಿಗಳು, ಅವಕ್ಕೂ ಇದು ಸಾಧ್ಯ ಇಲ್ಲ. ಮನುಷ್ಯನಿಗೆ ಮಾತ್ರ ಸಾಧ್ಯ ಐತಿ. ಅಂತ ಮನುಷ್ಯ ಜನ್ಮವನ್ನು ಪಡೆದು ಬಂದು ಮತ್ತೆ ನಾವು ಇದರ ಉಪಯೋಗವನ್ನು ಮಾಡ್ಕೊಳ್ಳಿಲ್ಲ ಮತ್ತೆ ಯಾವಾಗ ಬರ್ತೈತಿ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬಂದೈತಿ. ಈಗ ಗಾಳಿ ಬಿಟ್ಟೈತಿ, ತೂರ್ಕೋಬೇಕಾಗೈತಿ. ಗಾಳಿ ಬಿಟ್ಟಾಗ ತೂರ್ಕೊಳೋದು ಬಿಟ್ಟು ಗಾಳಿ ಬರೋ ತನಕ ಹಾಕೊಂತ ಕುಂದ್ರದು ಎಷ್ಟು ಜನ್ಮ ಹೊಕ್ಕವೋ ಏನೋ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಇದ್ರ ಸದ್ವಿನಿಯೋಗ ಸದುಪಯೋಗ ಈಗ ಮಾಡ್ಕೋಬೇಕಾಯ್ತು. ಅದಕ್ಕಾಗಿ ನಿರಂತರ ಚಿಂತನೆ. ಅದ್ರ ಹೊರತಾಗಿ ಬೇರೆ ಕರ್ತವ್ಯ ಕರ್ಮನೇ ಇಲ್ಲ ಮನುಷ್ಯನಿಗೆ ಅಂತ ಹೇಳಿದ್ರು. ಮನುಷ್ಯ ಮಾಡ್ತಕ್ಕಂಥದ್ದು ಕರ್ತವ್ಯ ಯಾವುದು ಅಂದ್ರೆ ತನ್ನ ನಿಜವನ್ನು ಅರಿದು ಮನುಷ್ಯ ಕುಲದ ಜನನದ ಲಾಭ ಯಾವುದು ಅಂದ್ರೆ ತಾನಾರಂತ ತಿಳಿದು ಒಂದೇ ಇಲ್ಲಿ ಮುಖ್ಯ ಉದ್ದೇಶ. ಅಂತ ಒಂದು ತಿಳುವಳಿಕೆಯನ್ನು ನಾವು ಮಾಡಿಕೊಳ್ಳಾರ್ದ ಈ ಜನ್ಮವನ್ನು ಹೆಂಗೆ ಕಳೆದಿವಂದ್ರೆ ಅದಕ್ಕೆ ಹೇಳ್ತಾರ ಅವರು, ಮತ್ತೆ ಅನೇಕ ಜನ್ಮಗಳು ಬರ್ತಾವಪ್ಪ ನೀ ಮಾಡಿದಂಥ ಕರ್ಮಕ್ಕನುಸಾರವಾಗಿ. ಅದಕ್ಕೆ ಅದನ್ನು ಮಾಡೋದು ಬಿಟ್ಟು ನಿತ್ಯ ಸದಾ ಚಿಂತನೆ ಒಳಗೆ ತೊಡಗು. ನೀನು ಯಾರು ಅಂತ ವಿಚಾರ ಮಾಡ್ಕೊಯ್ದು. ಅದೇ ಒಂದು ನಿನ್ನ ಕರ್ತವ್ಯ. ಅದನ್ನು ಹ್ಯಾಂಗಾರ ಮಾಡಿ ನೀನು ಒಂದು ಯಾವ್ದಾರ ನಿಮಿತ್ತವಾಗಿ ಇಟ್ಕೊಂಡು ಮಾಡು. ಮಹಾತ್ಮರ ಜೀವನ ಜನನದ ಇದಂತ ಇಟ್ಕೋ, ಅಥವಾ ಪುಣ್ಯಸ್ಮರಣೆ ಅಂತ ಇಟ್ಕೋ, ಯಾವ್ದಾರ ಹಬ್ಬ ಹರಿದಿನದ ಅಂತ ಇಟ್ಕೊಂಡು ಇದ ಚಿಂತನೆ ಒಳಗೆ ತೊಡಗು. ನೀನು ಸದಾ ಇದ್ರೊಳಗೆ ಇರು. ಅಂದಾಗ ಮಾತ್ರ ಇದು ಸಾಧ್ಯ ಐತಿ. ಅದ ನೆನಪಿನೊಳಗಿದ್ದೆ ಅಂದ್ರೆ ಅದ ಆಕಾರ ಆಕಿ. ವಿಷಯದ ಭಾವದೊಳಗಿದ್ದ ವಿಷಯ ಆಕಾರನ ಆಕೈತಿ. ಅದಕ್ಕೆ ವಿಷಯಾಕಾರ ಬಿಟ್ಟು ಆತ್ಮಾಕಾರ ವೃತ್ತಿಯೊಳಗೆ ತೊಡಬೇಕಾಗೈತಿ. ಅಂದಾಗ ಮಾತ್ರ ಈ ಮನುಷ್ಯ ಜನ್ಮ ಅನ್ನೋದು ಶ್ರೇಷ್ಠ ಆಕೈತಿ. ಅಂಥ ಕಾರ್ಯದತ್ತ ನಾವು ನಡಿಬೇಕಾಯ್ತು. ಅದಕ್ಕೆ ರುದ್ರ ಏನೋ ಅನುಕೂಲ ಮಾಡಿಕೊಟ್ಟಾನ ನಮಗೆಲ್ಲ ಇದನ್ನು ತಿಳ್ಕೊಳ್ಳಿಕ್ಕೆ. ಆಶ್ರಮಗಳನ್ನು ಮಾಡಿದ ಉದ್ದೇಶ ಅದಕ್ಕೆ. ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಕರ್ಮನೂ ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಪೂಜೆ ಪುನಸ್ಕಾರ ಅದು ಇದು ಅಂತ ಏನು ಅಂಧಶ್ರದ್ಧೆ ಅಲ್ಲಿ ಬೇಕಾಗಿಲ್ಲ. ಆತ್ಮ ಪ್ರೀತಿ ಉಳ್ಳವರಾಗಬೇಕಾಯ್ತು. ಎಲ್ಲರೂ ನನ್ನವರು ಅಂತ ತಿಳ್ಕೊಂಡು
ಅಲ್ಲಿ ಯಾವ ಜೀವಿಗೂ ನೋವಾಗಲಾರ್ದಂಥ ಆಚರಣೆ ಒಳಗೆ ತೊಡಗೋದ ಮುಖ್ಯ ಕರ್ತವ್ಯ ಐತಿ. ಅಂದಾಗ ಮಾತ್ರ ಜನ್ಮ ಸಾರ್ಥಕ ಆಗುತ್ತೆ. ಅಂಥ ಒಂದು ನಡೆ ಒಳಗೆ ಅಂಥ ಒಂದು ವಿಚಾರದೊಳಗೆ ತೊಡಗಿ ನಮ್ಮ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂತೇಳಿ ನಾನು ಒಂದು ಎರಡು ಮಾತನ್ನು ಸಕಲ ಸಾಧು ಸಂತ ಕಿ ಜೈ. 2 ನಿಮಿಷ ಸಕಲ ಸಾಧು ಸಂತ ಎಲ್ಲರೂ ಪ್ರಸಾದ ಮಾಡಲು ಸ್ವೀಕಾರ ಮಾಡಿ ಆಮೇಲೆ ಅಪ್ಪಗಳು ಪ್ರಸಾದವನ್ನು